ಅವತಾರ ಪುರುಷ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ. ಲೀಲಾಮೃತ 16. ಪಂಡಿತ ಮಂತ್ರೇಶ್ವರ ಶರ್ಮರು ಗುರುಗಳಲ್ಲಿ ಅತ್ಯಂತ ಗಾಢವಾದ ಭಕ್ತಿಯನ್ನು ಹೊಂದಿದ್ದರು. ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಗುರುದೇವರ ದರ್ಶನಕ್ಕೆ ಶೃಂಗೇರಿಗೆ ಬರುವವರಿದ್ದರು. ಅದಕ್ಕೆ 3 ದಿನಗಳ ಹಿಂದೆ ಶೃಂಗೇರಿಯಲ್ಲಿಯೇ ಇದ್ದ ಶರ್ಮರಿಗೆ ಜ್ವರ ಬಂದು ತುಂಬ ತೊಂದರೆ ಪಡುತ್ತಿದ್ದರು. ಆಗ ಶೃಂಗೇರಿಯಲ್ಲಿ ಸತತವಾದ ಮಳೆ ಬೇರೆ, ಮುಂಗಾರು ಮಳೆ ಎಡೆಬಿಡದೆ ಸುರಿಯುತ್ತಿತ್ತು. ಶರ್ಮರು ಗುರುದೇವರಲ್ಲಿ ತಮ್ಮ ಅನಾರೋಗ್ಯವನ್ನು ಅರಿಕೆ ಮಾಡಿಕೊಂಡರು. ಗುರುವರಿಯರು ಶರ್ಮರಿಗೆ ಒಂದು ಶ್ಲೋಕವನ್ನು ಉಪದೇಶಿಸಿ, ನೀವು ಈ ಶ್ಲೋಕವನ್ನು ಹೇಳಿಕೊಂಡು ಶ್ರೀ ವಿಭಾಡಂಕರ ಬೆಟ್ಟಕ್ಕೆ ಹತ್ತಿ ಹೋಗಿ ಶ್ರೀ ಮಲಹಾನಿಕೇಶ್ವರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಬನ್ನಿ, ನಿಮ್ಮ ಜ್ವರ ಹಾರಿ ಹೋಗುತ್ತದೆ ಎಂದು ಅಪ್ಪಣೆ ಮಾಡಿದರು. ಎಡಬಿಡದೆ ಸುರಿಯುತ್ತಿದ್ದ ಮಳೆ ಜ್ವರದಿಂದ ಶರ್ಮರ ಕೈಕಾಲುಗಳೆಲ್ಲ ಹಿಡಿದುಕೊಂಡು ಬಿಟ್ಟಿತ್ತು. ಬೆಟ್ಟ ಹತ್ತುವುದೇ ಬಹಳ ಕಷ್ಟ ಸಾಧ್ಯವಾಗಿತ್ತು. ಆದರೆ ಗುರುಗಳ ಮೇಲೆ ಅಪಾರ ನಂಬಿಕೆ ಭಕ್ತಿ ಇಟ್ಟುಕೊಂಡಿದ್ದ ಶರ್ಮರು ಅದ್ಯಾವುದನ್ನೂ ಲೆಕ್ಕಿಸದೆ ಗುರುಗಳ ಅಪ್ಪಣೆಯಂತೆ ಮಲ್ಲಪ್ಪನ ಬೆಟ್ಟದಲ್ಲಿರುವ ಶ್ರೀ ಮಲಹಾನಿಕೇಶ್ವರ ದೇವಸ್ಥಾನಕ್ಕೆ ನಿಧಾನವಾಗಿ ಹತ್ತಿ ಹೋಗಿ ದೇವಸ್ಥಾನವನ್ನು ಪ್ರವೇಶಿಸಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಮರುದಿನ ಬೆಳಿಗ್ಗೆ ಏಳುವ ವೇಳೆಗೆ ಜ್ವರವೂ ಮಾಯ, ನೋವು ಮಾಯವಾಗಿತ್ತು. ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ.